ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಕುರ್ಚಿ ಕಾಳಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದಂತಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ 6 ವರ್ಷ ಪೂರೈಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಶುಭಾಶಯ ಕೋರಿರೋದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಬಜೆಟ್ ಮುಗಿದ ಬೆನ್ನಲ್ಲೇ ಅಧಿಕಾರ ಹಂಚಿಕೆಯ ಮಾತುಗಳು ಜೋರಾಗಿ ಕೇಳಿ ಬರ್ತಿದ್ದು, ಮಾರ್ಚ್ನಲ್ಲೇ ಡಿಕೆಶಿ ಸಿಎಂ ಪಟ್ಟಕ್ಕೇರ್ತಾರಾ ಅನ್ನೋ ಕುತೂಹಲ ಮನೆ ಮಾಡಿದೆ. ಸಿದ್ದರಾಮಯ್ಯನವರ ಟ್ವೀಟ್ನಲ್ಲಿದ್ದ ಆ ಒಂದು ಸಾಲು ಈಗ ರಾಜಕೀಯ ಪಂಡಿತರ ನಾನಾ ವ್ಯಾಖ್ಯಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಏನಂದ್ರು? ಡಿಕೆಶಿ ಹಾಕಿರೋ ಮಾಸ್ಟರ್ ಪ್ಲಾನ್ ಏನು? ಅದರೆಲ್ಲ ಕುರಿತು ಇಲ್ಲಿದೆ ನೋಡಿ ಒಳ ರಾಜಕೀಯ ಚದುರಂಗದ ಇನ್ಸೈಡ್ ಸ್ಟೋರಿ. ಸದ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದಾಗಿನಿಂದಲೂ ಎರಡೇ ಮಾತು ಸದ್ದು ಮಾಡಿದ್ದು ಹೆಚ್ಚು. ಅದು ಒಂದು ಗ್ಯಾರಂಟಿಗಳ ಕಥೆ. ಆದರೆ ಇನ್ನೊಂದು ಸದಾಕಾಲವೂ ಚರ್ಚೆಯಲ್ಲಿ ಇದ್ದದ್ದು ಪವರ್ ಶೇರಿಂಗ್ 50-50 ಕುರ್ಚಿ ಕಾಳಗದ ಕಥೆ. ಅಂತೂ ಸದ್ಯ ಇದೀಗ ಇದು ಕ್ಲೈಮ್ಯಾಕ್ಸ್ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಆ ಸ್ಟೋರಿ ಬಗ್ಗೆ ತೋರಿಸ್ತೀವಿ ನೋಡಿ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಈಗ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವಿನ ಬಾಂಧವ್ಯ ಮತ್ತು ಬೆಸುಗೆಯ ಚರ್ಚೆ ಜೋರಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ ಡಿಕೆಶಿ ಅವರಿಗೆ ಟ್ವೀಟ್ ಮೂಲಕ ವಿಶ್ ಮಾಡಿರೋ ಸಿಎಂ ಡಿಕೆಶಿ ಅವರ ಸಂಘಟನಾ ಚಾತುರ್ಯ ಮತ್ತು ಸೈದ್ಧಾಂತಿಕ ಬದ್ಧತೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಬಿಜೆಪಿಯ ಕಿರುಕುಳದ ನಡುವೆಯೂ ಪಕ್ಷಕ್ಕೆ ನಿಷ್ಠರಾಗಿರೋ ಡಿಕೆಶಿ ಲಕ್ಷಾಂತರ ಕಾರ್ಯಕರ್ತರಿಗೆ ಸ್ಫೂರ್ತಿಯಂತ ಸಿಎಂ ಹಾಡಿ ಹೊಗಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಈ ಹೊಗಳಿಕೆಯ ಹಿಂದಿರೋ ಅಸಲಿ ಅರ್ಥವೇ ಬೇರೆ ಅನ್ನೋ ಚರ್ಚೆ ಶುರುವಾಗಿದೆ. ಶಿವಕುಮಾರ್ ಅವರಿಗೆ ಉಜ್ವಲ ಭವಿಷ್ಯವಿದೆ ಎಂದು ಹೇಳುವ ಮೂಲಕ ಈಗಲೇ ಸಿಎಂ ಪಟ್ಟ ಬಿಟ್ಟುಕೊಡ್ತಾರಾ ಅಥವಾ ಮುಂದೊಂದು ನಿಮಗೆ ಕಾಲ ಕೂಡಿ ಬರುತ್ತೆ, ಅಲ್ಲಿಯವರೆಗೆ ನಾನೇ ಸಿಎಂ ಆಗಿರ್ತೇನೆ ಅಂತ ಪರೋಕ್ಷವಾಗಿ ಹೇಳಿದ್ರಾ ಅನ್ನೋ ಸಂಶಯ ಈಗ ಡಿಕೆಶಿ ಬಣವನ್ನ ಕಾಡ್ತಿದೆ. ಏಕೆಂದರೆ ಸಿದ್ದರಾಮಯ್ಯನವರ ಆ ಒಂದು ಟ್ವೀಟ್ನ ಒಳವರ್ಮ ಈಗ ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಚಲನ ಮೂಡಿಸಿದೆ. ಹೌದು, ಇತ್ತೀಚೆಗೆ ಬಜೆಟ್ ಮಂಡನೆಯ ನಂತರ ನಾಯಕತ್ವ ಬದಲಾವಣೆ ಆಗುತ್ತೆ ಅಂತ ಡಿಕೆಶಿ ಬೆಂಬಲಿಗರು ಮೊದಲಿನಿಂದಲೂ ಹೇಳ್ತಾ ಬಂದಿದ್ದಾರೆ. ಡಿಕೆಶಿ ಅವರ ಶ್ರಮಕ್ಕೆ ಹೈಕಮಾಂಡ್ ಕೂಲಿ ಕೊಡಬೇಕು ಅಂದ್ರೆ ಅವರನ್ನ ಸಿಎಂ ಮಾಡಬೇಕು ಅನ್ನೋದು ಅವರ ಪಟ್ಟು. ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆ ಮಾರ್ಚ್ನಲ್ಲೇ ಸಿಎಂ ಸ್ಥಾನ ಬಿಟ್ಟುಕೊಡ್ತಾರಾ ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆ. ಇತ್ತ ಡಿಕೆಶಿ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ನಿಷ್ಠೆಯನ್ನ ಪ್ರದರ್ಶಿಸಿ ಸಿಎಂ ಗಾದಿಗಾಗಿ ಕಸರತ್ತು ನಡೆಸ್ತಾ ಇದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಡಿಕೆ ಶಿವಕುಮಾರ್ ಅವರು ಇಂದು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ. ಈ ಡಿನ್ನರ್ ಮೀಟಿಂಗ್ ಕೇವಲ ಸಂಭ್ರಮಾಚರಣೆಗೋ ಅಥವಾ ಮುಂದಿನ ಸಿಎಂ ಪಟ್ಟದ ಸಂಧಾನಕ್ಕೋ ಅನ್ನೋದು ಕುತೂಹಲ ಮೂಡಿಸಿದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕುರ್ಚಿ ಏರಬೇಕು ಅನ್ನೋದು ಡಿಕೆಶಿ ಪ್ಲಾನ್. ಆದರೆ ಸಿದ್ದರಾಮಯ್ಯನವರು 2028ರವರೆಗೂ ತಾವೇ ಮುಂದುವರಿಯುವ ಇಂಗಿತ ವ್ಯಕ್ತಪಡಿಸಿರೋದು ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ ಅನ್ನೋ ಆತಂಕವೂ ಇದೆ. ಒಟ್ಟಾರೆಯಾಗಿ ಬಜೆಟ್ ಅಧಿವೇಶನ ಮುಗಿದ ಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಿ ದೊಡ್ಡ ಬದಲಾವಣೆ ಗಾಳಿ ಬೀಸೋದು ಗ್ಯಾರಂಟಿ ಅಂತ ಕಾಣ್ತಿದೆ. ಸಿದ್ದರಾಮಯ್ಯನವರ ಶುಭಾಶಯದ ಹಿಂದೆ ಬಂಡೆಯಂತಹ ರಾಜಕೀಯ ಭವಿಷ್ಯದ ಆಶೀರ್ವಾದ ಇದೆಯಾ ಅಥವಾ ಕುರ್ಚಿ ಉಳಿಸಿಕೊಳ್ಳೋ ಚಾಣಕ್ಯ ತಂತ್ರ ಇದೆಯಾ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಮಾರ್ಚ್ ತಿಂಗಳು ಮುಗಿಯೋದರೊಳಗೆ ಕರ್ನಾಟಕದ ರಾಜಕೀಯ ನಕ್ಷೆ ಬದಲಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು.